2,000 ಕಾಲ್ ರೆಕಾರ್ಡಿಂಗ್ ಇದೆ, ಜಿಲ್ಲಾಧಿಕಾರಿಗಳ ವಿಡಿಯೋ ಇದೆ, ಮುಖ್ಯಮಂತ್ರಿಗಳ ಫೋಟೋ ವಿಡಿಯೋ ಇದೆ. ನನ್ನ ಪ್ರಾಣಕ್ಕೆ ಕುಟ್ಟಾದ್ರೆ ಇವತ್ತು ಏನ್ ಕೈ ಮಾಡಿದ್ರು ಅವರೇ ಕಾರಣರು. ಒಂದು 6 ಜನ ಇದ್ದಾರೆ. ನನಗೆ ನನ್ನ ಪದಾಧಿಕಾರಿಗಳಿಗೆ ಒಂದು ಪ್ರಾಣ ಭಯ ಇದೆ ಅಂತ ನಾನು ಇವತ್ತು ನನ್ನ ಮೇಲೆ ದೂರು ಕೊಡ್ತಾ ಇದ್ದೀನಿ. ಇವತ್ತು ಪಬ್ಲಿಕ್ ನಲ್ಲೇ ನಮ್ಮ ಮೇಲೆ ಕೈ ಮಾಡಿದ್ದಾರೆ. ಪರವಾಗಿಲ್ಲ, ಇರ್ಲಿ, ಮುಂದಿನ ದಿನಗಳು ನಾನು ಅವು ಕೋರ್ಟ್ ಮುಖಾಂತರ ನಾವು ಸಲ್ಲಿಸ್ತೀವಿ ಮೇಡಮ್. ನಮ್ಗೆ ಏನು ಕೇಳ್ತಾ ಇರೋದು, ನಾವು ಫೋಟೋ ಹಾಕ್ಕೊತೀವಿ, ಊಟ ಮಾಡ್ಕೊಂಡು ಹೋಗ್ತೀವಿ. ಪಿಂಡಲ್ ಹಾಕಿ ಬಿಡಿ, ನಾವು ಅಂದಾನಕ್ಕೆ ಮಾತ್ರ ಮಾಡ್ಕೊತೀವಿ. ಬೇಡ ರಕ್ತದಾನ ಬೇಡ, ಏನ್ ಕಲೆಕ್ಷನ್ ಮಾಡ್ಕೊಂಡ್ಬಿಟ್ಟಿದ್ವಿ ರಕ್ತದಾನದಿಂದ. ಹೌದು, ಇದ್ದ ಈ ಜಾಗನೂ ಅವ್ರದೇನಾ? ಏನ್ ದಾಖಲೆ ಇದ್ರೆ ತೋರಿಸಿ. PPMP ಜಾಗ ಇದು. ಈ PPMP ಜಾಗದಲ್ಲಿ ನೀವು ವಾಟರ್ ಕ್ಯಾನ್ ನಿಲ್ಸ್ಬೇಕಾದ್ರೆ ಆ ಡ್ರೈವರ್ ಮೇಲೆ ಹಲ್ಲೆ ಮಾಡ್ತಾರೆ, ನಮ್ಮ ಮೇಲೆ ಹಲ್ಲೆ ಮಾಡ್ತಾರೆ. 75 ಕ್ಯಾನ್ ವಾಪಸ್ ಕಳಿಸ್ತಾ 25 ಕ್ಯಾನ್ ನಿಲ್ಸ್ಕೊಂಡೆ. ಅನ್ನದಾನ ತಗೊಂಬತ್ತೀವಿ. ಇಲ್ಲ ಸುರ್ಬಿಡ್ಲಿ ರೀ. ನಾವು ಗಲಾಟೆ ಮಾಡಕ್ ಬಂದಿಲ್ಲ, ನಾವು ಶೋಕಾಚರಣೆ ಮಾಡ್ತಾ ಇರೋದು, ಪುಣ್ಯತಿಥಿ ಮಾಡ್ತಾ ಇರೋದು ಮೇಡಮ್. ಈ ರೀತಿ ನಮ್ಗೆ ತೊಂದರೆ ಕೊಡ್ತಾ ಇದಾರೆ. ಇರ್ಲಿ, ಅವರು ದೊಡ್ಡವರು, ನಾವು ಚಿಕ್ಕವರು. ದೇವ್ರು ಅವ್ರಿಗೆ ಆಯುಷು ಆರೋಗ್ಯ ಕೊಡ್ಲಿ. ನಮ್ಗೆ ಇವತ್ತು ಸಾಹೇಬ್ರು ನಾವು ಮಾತಾಡಿದೀವಿ, ಶಾಂತಿಯುತ ಮತ್ತೆ ಯಾವುದೇ ಗಲಾಟೆಗೆ ಅಂತ. ನಾನು ಆಲ್ರೆಡಿ ಹೇಳಿದ್ದೀನಿ, ಯಾರ ವಿರುದ್ಧ ಪರ ಮಾತಾಡಬೇಡಿ. ಇಲ್ಲಿ ನಾವು ಬಂದಿರೋದು ಪೂಜೆ ಮಾಡ್ಕೊಂಡು ಹೋಗಕ್ಕೆ ಅಷ್ಟೇ. ಯಾರು ಯಾವ ವಿರುದ್ಧನೋ ಪರನೋ ಧಿಕ್ಕಾರ ಘೋಷಣೆ ನಾನು ಆಲ್ರೆಡಿ ಹೇಳಿದ್ದೀನಿ. ನಾವು ಆ ಕೆಲಸ ಯಾರು ಮಾಡೋದಿಲ್ಲ. ಬೇರೆಯವ್ರು ಮಾಡಿದ್ರೆ ಯಾರೋ ಬೇರೆಯವ್ರು ಮಾಡಿದ್ರೆ ನಾವು ಜವಾಬ್ದಾರ ಅಲ್ಲ. ಯಾರು ಅಶೋಕಣ್ಣ ಹೇಳ್ತಾರೆ ಅವ್ರದ್ದು ಫೋಟೋ ತಗೊಳ್ಳಿ, ವಿಡಿಯೋ ತಗೊಳ್ಳಿ, ಕಂಪ್ಲೇಂಟ್ ಕೊಟ್ಟು ನಾನು ಅದ್ರ ಬಗ್ಗೆ ನಮ್ಮ ಪದಾಧಿಕಾರಿಗಳು ಯಾವತ್ತೂ ಮಾತಾಡೋದಿಲ್ಲ. ನಾವು ಆಲ್ರೆಡಿ ಜವಾಬ್ದಾರಿ ಅಂತ ಘೋಷಣೆ ಮಾಡಿದ್ದೀವಿ. ನಾವು ಇಷ್ಟು ಕೇಳ್ಕೊಳ್ಳೋದು, ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶ ಇದೆ. BPMP ಎಲ್ಲ ಇಲಾಖೆ ಎಲ್ಲಾ ಪೊಲೀಸ್ ಇಲಾಖೆ ಒಂದು ಕಾನೂನು ಕೂಡ ನಾನು ಒಂದು ಕಾರ್ಯಕ್ರಮ ಮಾಡ್ಕೊಂಡು ಕೋರ್ಟ್ ಅಲ್ಲಿ ಇದೆ. ಕೋರ್ಟ್ಗೆ ಕೋರ್ಟ್ಗೆ ಫೆಬ್ರವರಿ 4 ಇದೆ 2025. ಇನ್ನೂ 300 ಪುಟಗಳ ದಾಖಲೆ ಇದೆ, ವಿಡಿಯೋಗಳಿದೆ, ಆಡಿಯೋಗಳಿದೆ, ಸಲ್ಲಿಸ್ತೀನಿ. ಕೋರ್ಟ್ ತೀರ್ಮಾನ ಮಾಡಿ ಹೋದ್ರೆ ನೀವು ಆಚೆ ಅಂದ್ರೆ ಕೋರ್ಟ್ ಹೇಳಿದ್ರೆ ನಾವು ಹೋಗ್ತೀವಿ. ಸರ್ಕಾರ ಏನ್ ಹೇಳುತ್ತೆ ಅಂತ ಕೇಳ್ತೀವಿ. ಇವ್ರೇನ್ ಹೇಳ್ತಾರೆ ಅದನ್ನು ನಾವು ಕೇಳ್ತೀವಿ. ಆದ್ರೆ ಈ ಕಳೆದ ಸೆಪ್ಟೆಂಬರ್ 18 74ನೇ ಜನ್ಮದಿನೋತ್ಸವ ನಾವು ಪೂಜೆ ಮಾಡ್ಕೊಂಡು ಹೋದ್ಮೇಲೆ ಸೆಪ್ಟೆಂಬರ್ 19ರಿಂದ ಬಾಗ್ಲು ಹಾಕೊಂಡಿದ್ದಾರೆ. ಅಭಿಮಾನಿಗಳು ಒಳಗಡೆ ಬಿಡ್ತಾ ಇಲ್ಲ. ನಾವು ಅದನ್ನು ಕೇಳಿಲ್ಲ, ನಾವು ಕೋರ್ಟ್ಗೆ ಅದನ್ನು ಹೇಳಿಲ್ಲ, ನಾವು ಸರ್ಕಾರಕ್ಕೂ ಹೇಳಿಲ್ಲ. ಅವ್ರ ಜಾಗ ಅವ್ರು ಹಾಕೊಳ್ಳಿ, ನಮ್ಗೆ ಓಡಿಸ್ತಾರೆ. 2 ದಿವಸ ಕಾರ್ಯಕ್ರಮ ಮಾಡಕ್ಕೆ ಪೂಜೆ ಮಾಡ್ಕೊಂಡು ಹೋಗ್ಬಿಡ್ಲಿ. ಇಷ್ಟೇ ಕೇಳೋದು ಮೇಡಮ್. ನಾವು ಶಾಂತಿಯುತವಾಗಿ ನಾವು ಕಾರ್ಯಕ್ರಮ ಮಾಡ್ಕೊಂಡು ಹೋಗ್ತೀವಿ. ಯಾವುದೇ ಅಹಿತಕರ ಘಟನೆಗಳಾದ್ರೆ ನಾವು ಜವಾಬ್ದಾರರಲ್ಲ. ನಾನು ಪೊಲೀಸ್ನವ್ರಿಗೆ ಅದ್ರ ಬಗ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಯಾರಾದರೂ ಆ ತರ ನಡ್ಕೊಂಡ್ರೆ ನೀವು ಆಕ್ಷನ್ ತೆಗೆದು. ನಮ್ಮ ಪದಾಧಿಕಾರಿ ಕೈ ಮಾಡಿದ್ಮೇಲೆ ಪಾಪ ಅವನು ಒಂದು ರಿಯಾಕ್ಷನ್ ಮಾಡಿಲ್ಲ. ನಾನ್ ಮತ್ತೆ ಹೋದ್ರೆ ನನ್ಗೆ ಹೊಡೆದಿಲ್ಲ ಅಷ್ಟೇ, ಅವ್ನ್ ಹೊಡೆದ್ ನನ್ಗೆ ಹೊಡಿಬೇಕಾಯ್ತು. ಪಾಪ ಹುಡುಗ ಪಾಪ ಏನ್ ಮಾಡ್ತಾನೆ, ಎಷ್ಟು ಸ್ಮೂತ್ ಹುಡುಗ ಆಗುತ್ತಾ. ಇದೇ ಹುಡುಗ ಮೈಸೂರು ಸ್ಮಾರಕ ಹೋರಾಟಕ್ಕೋಸ್ಕರ ಹೊಸನಗರದಲ್ಲಿ KR ಹಾಸ್ಪಿಟಲ್ ಪೊಲೀಸ್ನವರು ಅಡ್ಮಿಟ್ ಮಾಡಿದ್ರು. ಊಟ ತಿಂಡಿ ನಾವು ಹೊಸನಗರ ಮಾಡಿದ ಹುಡುಗ. ಹುಡುಗ ಮೇಲೆ ಎಷ್ಟು ಹುಡುಗ ಮಧುಸೂದನ್ ಗೌಡ ಅಂತ ಕೈ ಮಾಡಿದ್ದಾರೆ. ಎಷ್ಟು ಸರಿ ಮೇಡಮ್? ಏನ್ ಮೇಡಮ್ ಸ್ಟುಡಿಯೋ ಒಳಗಡೆ ಮಾಡಿದ್ರೆ ನಾನು ಏನೋ ಇದು ಮಾಡ್ತಾ ಇರಲಿಲ್ಲ. ಏನೋ ಬಿಡು, BPMP ಜಾಗ, ನೀರ್ ಕುಡಿಯೋ ಜಾಗ, ಅಂದಾನ ಮಾಡಕ್ಕೆ ಪೆಂಡಲ್ ತೆಗೆದು ಪರವಾಗಿಲ್ಲ, ತಗೊಳ್ಳಿ ಬೇಡ. ರಕ್ತದಾನಕ್ಕೆ ಅವ್ರನ್ನ ಹೋಗ್ರಪ್ಪ ವಾಪಸ್ಸು, ಮಾಡ್ಕೊಳ್ರಿ, ವ್ಯಾನಲ್ಲಿ ಮಾಡ್ಕೊಳ್ರಿ ಅಂತೀನಿ. ಅನ್ನಕ್ಕಿನ ಕೇಳಿಸ್ಕೊಳ್ಳಿ. ನಾನು ಇದರಿಂದ ಸಂಪಾದನೆ ಮಾಡೋ ಅಗತ್ಯ ಇಲ್ಲ. ನನ್ನ ಮಕ್ಕಳು 2.5 ಲಕ್ಷ ಸಂಬಳ ತಗೋತೀನಿ. ಉಳಿದೋಳು 28 ವರ್ಷ. ನಾನು 50,000 ಸಂಪಾದನೆ ಮಾಡ್ತೀನಿ. ನಮ್ಮ ಮಿಸಸ್ಸು 50,000 ಸಂಪಾದನೆ ಮಾಡ್ತಾರೆ. ನಾವು ಅಪ್ಪಾಜಿ ಹೆಸರು ಹೇಳ್ಕೊಂಡು ನಾನು ಯಾವುದೇ ಕೆಲಸಗಳು ಇಲ್ಲಿವರೆಗೂ ಮಾಡಿಲ್ಲ. ನನ್ನ ಸಂಘಟನೆ ಟ್ರಸ್ಟಿಂದ ಮೆಂಬರ್ಶಿಪ್ ಮಾಡಿಲ್ಲ ಮೇಡಮ್. ಇದು ಚಾಲೆಂಜ್ ಆಗ್ತೀನಿ. ನಾನು ಒಂದ್ ಮೆಂಬರ್ಶಿಪ್ ಮಾಡಿಲ್ಲ, ₹100 ಮೆಂಬರ್ಶಿಪ್ ತಗೊಂಡಿಲ್ಲ. ಟ್ರಸ್ಟ್ ಮಾಡಿ 4 ವರ್ಷ ಆಯ್ತು, ಒಂದು ರಸೀದಿ ಹರಿದಿಲ್ಲ. ನಾನು ಕಲೆಕ್ಷನ್ ಮಾಡ್ತೀನಿ ಅಂತೆ ಅಪ್ಪ ತಾನೆ ನಿಮ್ ಮುಂದೆ ಹೇಳ್ತಾ ಇದ್ದಾರೆ. ಇವ್ ರೆಕಾರ್ಡ್ ನಿಮ್ ಚಾನಲ್ ಬರ್ತೀನಿ, ಯಾವ್ದು ನಿಮ್ದು ಆಹಾರ ಕನ್ನಡ. ಅವ್ರು ನಾನು ಕಲೆಕ್ಷನ್ ಮಾಡಿರೋ ತೋರಿಸ್ಲಿ. ಕೊಟ್ಟಿದ್ರು ನಮ್ಮ ಅಭಿಮಾನಿಗಳು 10 ಜನ ಅಷ್ಟೇ. 25 ಘೋಷಣೆ ಮಾಡಿದ್ದೆ ಅಭಿಮಾನಿಗಳ ನಿಮ್ ಸಹಾಯ ಹಸ್ತ ಬೇಕು ಅಂತ. ಯಾರು ₹1 ಟ್ರಸ್ಟ್ ಹಾಕಿಲ್ಲ. ಏನ್ ಮಾಮೂಲಿ ನಮ್ಗೆ ಒಂದು 10 ಜನ ಮೇನ್ ಲೀಡರ್ಗಳು ಕೊಟ್ಟಿದ್ದಾರೆ. ಮಾಡ್ಕೊಂಡು ಹೋಗ್ತಾ ಇದ್ವಿ ನಮ್ಮ ಟ್ರಸ್ಟ್ ಕಡೆಯಿಂದ. ಇವತ್ತು ರಮೇಶ್ ಭಟ್ ಅವ್ರು ಬರ್ತಾರೆ 11 ಗಂಟೆಗೆ.
ನಮ್ಮ ಟ್ರಸ್ಟ್ನ ಗೌರವಾಧ್ಯಕ್ಷರು BY ರಮೇಶ್ ಬರ್ತಾರೆ. ಮತ್ತೆ ವಿಷ್ಣುಜಿಯವರ ದತ್ತು ಪುತ್ರ ಶ್ರೀಧರ್ ಮೂರ್ತಿ ಅಂದ್ಬಿಟ್ಟು ಅವರೇ ಅಂತ್ಯ ಸಂಸ್ಕಾರ ಮಾಡಿದ್ದು, ಅವ್ರ ತಾಯಿಗೂ ಅವರೇ ಮಾಡಿದ್ದು, ಅವರು ಪೂಜೆ ನೆರವೇರಿಸಲಿದ್ದಾರೆ. ಅವರೆಲ್ಲ ಆದ್ಮೇಲೆ ನಾವು ಅಭಿಮಾನಿಗಳಾಗಿ ನಾವು ಪ್ರಶ್ನೆ ಮಾಡ್ತೀವಿ ಮೇಡಮ್. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಏನೇನು ಕೇಳ್ತಿದ್ರೆ ಹೇಳಿ, ನೀವು ಕೇಳೋಕ್ಕೂ ಮುಂಚೆ ಎಲ್ಲ ಹೇಳ್ಬಿಟ್ಟು ಫುಲ್ ಸ್ಟೋರಿ ಹೇಳಿದ್ವಿ ಇಷ್ಟೇ.